ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಯಾವಾಗ ಅನ್ನುವಂತಹ ವಿಚಾರ. ಡಿ.ಕೆ. ಶಿವಕುಮಾರ್ಗೆ ಕಾಯುವಿಕೆ ಅನ್ನುವಂಥದ್ದು ಮುಗಿದ ಅಧ್ಯಾಯ. ಈಗ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಸಲ್ಲಿಸಿ ಆಯಿತು. ಗವರ್ನರ್ ಅನುಪಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದರು. ಗವರ್ನರ್ ಅಂಕಿತ ಬೇಕಾಗಿದೆ ಈ ರಾಜೀನಾಮೆ ಅಂಗೀಕಾರಕ್ಕೆ. ರಾಜೀನಾಮೆ ಸಲ್ಲಿಕೆ ಆದರೂ ಕೂಡ ಅಂಕಿತಕ್ಕೆ ಕಾಯಬೇಕಾಗಿದೆ. ಕಾರಣ ರಾಜ್ಯಪಾಲರು ಬೆಂಗಳೂರಿನಲ್ಲಿಲ್ಲ. ಗವರ್ನರ್ ಗೆಹ್ಲೋಟ್ ಅವರು ಇಂದೋರ್ಗೆ ಹೋಗಿದ್ದಾರೆ. ಸೊ ಅವರು ವಾಪಸ್ ಬೆಂಗಳೂರಿಗೆ ಬರಬೇಕು. ಬಂದ ಮೇಲೆ ಅವರು ಸಿದ್ದರಾಮಯ್ಯ ಅವರನ್ನ ಕರೀದೇನೆ ಅಂಗೀಕಾರ ಮಾಡ್ತಾರಾ ಅಥವಾ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರನ್ನ ಕರೆಸ್ತಾರಾ, ಇವೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ಅಂಕಿತಕ್ಕಾಗಿ ಕಾಯಲೇಬೇಕಾಗಿದೆ. ಗವರ್ನರ್ ಅಂಕಿತದ ನಂತರ ಅಧಿಸೂಚನೆ ಪ್ರಕಟ ಆಗುತ್ತೆ. ಆ ಅಧಿಸೂಚನೆಗೂ ಕೂಡ ಕಾಯಬೇಕಾಗಿದೆ. ಅಧಿಸೂಚನೆಯ ನಂತರ CLP ಸಭೆಗೆ ಕಾಯಬೇಕಾಗಿದೆ. CLP ಸಭೆ ಆಗುತ್ತೆ ಅಂಗೀಕಾರ ಆದ ನಂತರ, ಅಧಿಸೂಚನೆ ಪ್ರಕಟ ಆದ ನಂತರ. ಈ CLP ಸಭೆಯಲ್ಲೇ ಹೊಸ ನಾಯಕನ ಆಯ್ಕೆ ಆಗಬೇಕಾಗಿದೆ. CLP ಸಭೆಯಲ್ಲಿ ಎಲ್ಲರೂ ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ. ಮುಂದಿನ ಮುಖ್ಯಮಂತ್ರಿ ಯಾರು, ನಮ್ಮ ಈ CLP ಸಭೆಯ ನಾಯಕ ಯಾರು ಅಂತ ಹೇಳಿ. ಸೊ ಆ ಸಭೆಯಲ್ಲಿ ಹೊಸ ನಾಯಕನ ಆಯ್ಕೆ ಆಗಬೇಕಾಗಿದೆ. CLPಯಲ್ಲಿ ನಾಯಕನಾಗಿ ಆದರೆ ಈ ಕಾಯುವಿಕೆ ಮುಗಿಯುತ್ತೆ. ಎಲ್ಲವೂ ಪ್ರೊಸೀಜರ್ ಪ್ರಕಾರ, ಫಾರ್ಮಾಲಿಟೀಸ್ ಈ ರೀತಿ ಇರುತ್ತೆ. ಆದರೆ ಡಿ.ಕೆ. ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋದ್ರು ಈಗಾಗಲೇ ಸಾಕಷ್ಟು ಜಗಜ್ಜಾಹೀರು ಚರ್ಚೆ ಆಗ್ತಾ ಇರೋದು. ಇನ್ನು ರಾಜ್ಯಪಾಲರ ಜೊತೆಗೆ ಚರ್ಚೆ ಮಾಡಿ ಪ್ರಮಾಣ ವಚನಕ್ಕೆ ಸಮಯ ನಿಗದಿ ಮಾಡುವಂಥ ಕೆಲಸ ಆಗುತ್ತೆ. ಯಾವಾಗ ಅಧಿಸೂಚನೆ ಬರಬೇಕು, ಅದಾದ ನಂತರ CLP ಮೀಟಿಂಗ್ ಆಗಬೇಕು. ಆ CLP ಮೀಟಿಂಗಲ್ಲಿ ನಮ್ಮ ಮುಂದಿನ ನಾಯಕ ಯಾರು ಅನ್ನೋದನ್ನು ಒಮ್ಮತವಾಗಿ ಆಯ್ಕೆ ಮಾಡಬೇಕು, ಅದನ್ನು ಘೋಷಣೆ ಮಾಡಬೇಕು. ಅದಾದ ನಂತರ ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿ ಪ್ರಮಾಣ ವಚನಕ್ಕೆ ಸಮಯ ನಿಗದಿ ಮಾಡಬೇಕು. ಇದು ಪ್ರೊಸೆಸ್. ಪ್ರಮಾಣ ವಚನದೊಂದಿಗೆ ಹೊಸ CM ಕರ್ನಾಟಕ ರಾಜ್ಯಕ್ಕೆ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಇದೆ. ಕಾಯುವಿಕೆ ಅಂತೂ ಸದ್ಯಕ್ಕೆ ಅಂತ್ಯವಾದಂಥ ಲೆಕ್ಕ ಡಿ.ಕೆ. ಶಿವಕುಮಾರ್ ಅವರಿಗೆ. ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದದ್ದೇನವರು, ಪ್ರಾರ್ಥನೆ ಕೈ ಕೊಟ್ಟರು ಪ್ರಯತ್ನ ಕೈ ಕೊಡಲ್ಲ, ನಾನು ಪ್ರಯತ್ನದಲ್ಲಿ ನಂಬಿಕೆ ಇಟ್ಟವನು, ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಶುಭಗಳಿಗೆ ಬಂದೇ ಬರುತ್ತೆ. ಆ ಶುಭಗಳಿಗೆ ಬರೋವರೆಗೂ ತಾಳ್ಮೆ ಇರಬೇಕು, ಕಾಯಬೇಕಷ್ಟೇ ಅನ್ನುವಂಥ ಮಾತನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಆ ಶುಭಗಳಿಗೆ ಬರುವ ಸಂದರ್ಭದಲ್ಲಿ ಯಾರನ್ನೂ ಕೇಳಲ್ಲ. ಅದು ಯಾರು ಏನೇ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಶುಭಗಳಿಗೆ ಬರೋದು ನಿಲ್ಲೋದಿಲ್ಲ. ಅದು ಬರೋವರೆಗೂ ನಾವು ಕಾಯಬೇಕಷ್ಟೇ. ಶುಭಗಳಿಗೆ ಬರುತ್ತೆ, ಎಲ್ಲವೂ ಶುಭವಾಗುತ್ತೆ ಅಂತ ಹೋದಲ್ಲಿ ಬಂದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು. ಈಗ ಡಿ.ಕೆ. ಶಿವಕುಮಾರ್ಗೆ ಶುಭಗಳಿಗೆ ಬಂದಾಯಿತು. ಪ್ರಯತ್ನ ಫಲ ಕೊಟ್ಟಿದ್ದೂ ಆಯಿತು. ನಾನು ಪ್ರಯತ್ನ ಮಾಡ್ತೀನಿ, ಫಲಾಫಲ ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ರು. ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳ್ತಾ ಇದ್ರು. ನಾನು ಪ್ರಯತ್ನ ಮಾಡ್ತೇನೆ, ಕಾಯಕದಲ್ಲಿ ನಂಬಿಕೆ ಇಟ್ಟವನು, ಕೆಲಸವನ್ನು ನಿಷ್ಠೆಯಿಂದ ಮಾಡ್ತೀನಿ, ಪಕ್ಷನಿಷ್ಠೆ ನನ್ನಲ್ಲಿದೆ, ಫಲಾಫಲ ಭಗವಂತನಿಗೆ ಬಿಟ್ಟಿದ್ದು, ಯಾವಾಗ ಕೊಡ್ತಾನೆ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಈಗ ಫಲ ಸಿಕ್ಕಿದೆ. ಇನ್ನು ಮತ್ತೊಂದು ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರು. ರಾಜೀನಾಮೆ ಪತ್ರ ಸ್ವೀಕರಿಸಿದ್ದಾರೆ ಆರ್ ಪ್ರಭುಶಂಕರ್. ಅವರು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ. ಅವರು ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಅವರ ವಿಶೇಷ ಕಾರ್ಯದರ್ಶಿ ಈಗ ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ್ದಾರೆ. ರಾಜೀನಾಮೆ ಪತ್ರ ಸ್ವೀಕರಿಸಿದ ನಂತರ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆ. ರಾಜ್ಯಪಾಲರ ಸಂದೇಶ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದು ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರು. ರಾಜ್ಯಪಾಲರು ಇವತ್ತು ರಾತ್ರಿ ವಾಪಸ್ ಬರ್ತಾರೆ ಅಂತ ಹೇಳಿದ್ದಾರೆ. ನಿಮ್ಮ ರಾಜೀನಾಮೆ ಪತ್ರ ರಾಜ್ಯಪಾಲರಿಗೆ ಕೊಡ್ತೀನಿ ಅಂತ ಕಾರ್ಯದರ್ಶಿ ಹೇಳಿದ್ದಾರೆ. ರಾಜ್ಯಪಾಲರು ಹಿಂದಿರುಗಿದ ನಂತರ ನೀವು ಮತ್ತೊಮ್ಮೆ ಬನ್ನಿ ಅಂತಾನು ಹೇಳಿ ಕಳಿಸಿದ್ದಾರೆ ಕಾರ್ಯದರ್ಶಿಗಳು. ರಾಜ್ಯಪಾಲರು ನಿಮ್ಮ ಮರುಭೇಟಿಯ ನಿರೀಕ್ಷೆಯನ್ನ ಮಾಡ್ತಾರೆ. ಆದ ಕಾರಣ ರಾಜ್ಯಪಾಲರು ವಾಪಸ್ ಬಂದ ಮೇಲೆ ಮತ್ತೆ ನೀವು ಬನ್ನಿ, ರಾಜ್ಯಪಾಲರನ್ನ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಈ ಮೂಲಕ ರಾಜ್ಯಪಾಲರ ಸಂದೇಶವನ್ನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರು. ಈ ಕಡೆ ಇವತ್ತು ನಾನು ದೆಹಲಿಗೆ ಹೋಗ್ತೀನಿ ಅಂತಾನೂ ಕೂಡ CM ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗೆ ತಿಳಿಸಿದ್ದಾರೆ. ದೆಹಲಿಯಿಂದ ಬಂದ ನಂತರ ಭೇಟಿಯ ಭರವಸೆಯನ್ನು ಕೂಡ ನೀಡಿದ್ದಾರೆ CM ಸಿದ್ದರಾಮಯ್ಯ ಅವರು. ಅಂದರೆ ಬಂದ ಮೇಲೆ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾಳೆ ಮತ್ತೆ ಲೋಕಭವನಕ್ಕೆ CM ಸಿದ್ದರಾಮಯ್ಯ ಅವರು ತೆರಳುವ ಸಾಧ್ಯತೆ ಇದೆ. ರಾಜ್ಯಪಾಲರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಸೊ ನಾಳೆ ರಾಜ್ಯಪಾಲರನ್ನ ಭೇಟಿಯಾಗಿ CM ಮಾತುಕತೆ ನಡೆಸುವ ಸಾಧ್ಯತೆಯೂ ಕೂಡ ಇದೆ. ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳ ಭೇಟಿಯ ನಂತರ
ರಾಜೀನಾಮೆಯ ಅಂಗೀಕಾರ ಆಗಲಿಕ್ಕಿದೆ ಅಧಿಕೃತವಾಗಿ ರಾಜ್ಯಪಾಲರಿಂದ. ಈಗ ರಾಜೀನಾಮೆ ಪತ್ರವನ್ನು ಇವರು ಸಲ್ಲಿಸಿ ಬಂದಿದ್ದಾರೆ. ಆದರೆ ರಾಜ್ಯಪಾಲರು ಇಲ್ಲ ಲೋಕಭವನದಲ್ಲಿ, ಇಂದೋರ್ಗೆ ಹೋಗಿದ್ದಾರೆ. ಅವರು ವಾಪಸ್ ಬಂದ ನಂತರ ಈ ಎಲ್ಲ ಪ್ರೊಸೆಸ್ಗಳು ನಡೆಯುತ್ತೆ. ಇನ್ನು ಮತ್ತೊಂದು ಕಡೆ ರಾಹುಲ್ ಗಾಂಧಿ ಭೇಟಿಗೆ ದೆಹಲಿಯತ್ತ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಇಲ್ಲಿ ರಾಜೀನಾಮೆ ಪತ್ರವನ್ನು ಕೊಟ್ಟರು, ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಆ ಸುದ್ದಿಗೋಷ್ಠಿಯಲ್ಲಿ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಅಂತ ಅಧಿಕೃತವಾಗಿ ಹೇಳಿದರು. ಇದಾದ ನಂತರ ಮುಂದೇನು? ಈಗ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದರೆ ವೀಕ್ಷಕರೇ, ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯವರ ಭೇಟಿಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಸಂಜೆ 7 ಗಂಟೆ ನಂತರ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಈಗ HAL ಏರ್ಪೋರ್ಟ್ಗೆ ರೀಚ್ ಆದರು. ಈಗಷ್ಟೇ 2 ನಿಮಿಷದ ಹಿಂದೆ ಸಿದ್ದರಾಮಯ್ಯ ಅವರು HAL ಏರ್ಪೋರ್ಟ್ನ ರೀಚ್ ಆದರು. ಸುರ್ಜೇವಾಲಾ ಅವರ ಜೊತೆಗೆ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಈ ಬಾರಿ ಕರ್ನಾಟಕ ಭವನಕ್ಕೆ ಹೋಗಲ್ಲ. ರಾಜೀನಾಮೆ ಹಿನ್ನೆಲೆಯಲ್ಲಿ ಕರ್ನಾಟಕ ಭವನದಲ್ಲಿ ಅವರ ವಾಸ್ತವ್ಯ ಇಲ್ಲ. ದೆಹಲಿಯ ಖಾಸಗಿ ಹೋಟೆಲಲ್ಲಿ ಸಿದ್ದರಾಮಯ್ಯ ಅವರು ವಾಸ್ತವ್ಯ ಮಾಡ್ತಾರಂತೆ. ಮಧ್ಯಾಹ್ನದಿಂದ ಖಾಸಗಿ ಕಾರಲ್ಲೇ ಓಡಾಡ್ತಾ ಇದ್ದಾರೆ. ನೀವು ಗಮನಿಸಿರ್ಬೋದು, ಕಾವೇರಿ ನಿವಾಸದಿಂದ ಲೋಕಭವನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸರ್ಕಾರಿ ವಾಹನದಲ್ಲೇ ಅವರು ಬರಲಿಲ್ಲ. ಬೈರತಿ ಸುರೇಶ್ ಅವರ ಕಾರಲ್ಲಿ ಅವರು ಲೋಕಭವನಕ್ಕೆ ಹೋದರು. ಬೈರತಿ ಸುರೇಶ್ ಅವರೇ ಸಾರಥಿಯಾಗಿದ್ದರು ಅವರಿಗೆ. ಈಗಲೂ ಕೂಡ ಅಷ್ಟೇ, HAL ಏರ್ಪೋರ್ಟ್ಗೆ ಹೋಗುವಾಗಲೂ ಕೂಡ ಅವರದೇ ಕಾರಲ್ಲಿ ಹೋದರು. ಇನ್ನು ದೆಹಲಿಯಲ್ಲೂ ಕೂಡ ಖಾಸಗಿ ಕಾರಲ್ಲೇ ಸಂಚರಿಸೋದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ. ದೆಹಲಿಯಲ್ಲಿ ಇವತ್ತು ವರಿಷ್ಠರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ, ಕೃತಜ್ಞತೆ ತಿಳಿಸ್ತಾರೆ. ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ಯಾದಿ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಯಾರೆಲ್ಲ ಸಿಗ್ತಾರೆ ದೆಹಲಿಯಲ್ಲಿ, ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಜೊತೆಗೆ ಹೊಸ ಸರ್ಕಾರ ರಚನೆ ಪ್ರಕ್ರಿಯೆ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ CM ಸಿದ್ದರಾಮಯ್ಯ ಅವರು ಮುಂದೇನು, ಆ ಪ್ರಕ್ರಿಯೆ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಸೊ ಈ ಎಲ್ಲ ವಿಚಾರಗಳಿಂದ CM ಸಿದ್ದರಾಮಯ್ಯ ಅವರ ದೆಹಲಿಯ ಪ್ರವಾಸ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಇನ್ನೊಂದು ಬಹಳ ಮಹತ್ವದ ವಿಚಾರ ಏನಂತಂದ್ರೆ ವೀಕ್ಷಕರೇ, ಈ ದೆಹಲಿಯ ಪ್ರವಾಸ ಕೇವಲ ಕೃತಜ್ಞತೆ ತಿಳಿಸೋದಕ್ಕೆ ಮಾತ್ರ ಸೀಮಿತ ಆಗುತ್ತಾ, ಅಥವಾ ಬೇರೆ ರೀತಿಯ ಚರ್ಚೆಗಳಿಗೂ ಕೂಡ ಕಾರಣ ಆಗುತ್ತಾ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ನಾವು ಗಮನಿಸ್ತಾ ಇದ್ವಿ ನಿನ್ನೆ ಮೊನ್ನೆ ನಿರಂತರವಾಗಿ ಗಮನಿಸ್ತಾ ಬಂದಾಗ ನಮಗೆ ಅರ್ಥ ಆಗಿದ್ದು, ಪ್ರಸ್ತುತ ಕೂಡ ಯಾವಾಗಲೂ ರಾಜಕಾರಣದಲ್ಲಿ ಅಂತಂದರೆ ಪೊಲಿಟಿಕ್ಸ್ ಈಸ್ ಅ ಅನ್ಸರ್ಟನ್ ಗೇಮ್, ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇವತ್ತಿನ ಎಲ್ಲ ವಿದ್ಯಮಾನಗಳು ಕೂಡ ಸಾಕ್ಷಿ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಕೃತಜ್ಞತೆ ಅಂತೂ ಸಲ್ಲಿಸೋದು ಅದು ಎಲ್ಲ ಗೊತ್ತಿರುವಂಥ ವಿಚಾರ. ಕೃತಜ್ಞತೆಗೆ ಮಾತ್ರ ಸೀಮಿತ ಆಗುತ್ತಾ ಈ ದೆಹಲಿ ಪ್ರವಾಸ ಅನ್ನುವಂಥದ್ದನ್ನು ನಾವು ಅಲ್ಲಗಳೆಯುವಂತಿಲ್ಲ. ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಇನ್ನೂ ಬಹಳ ಮಹತ್ವದ ವಿಚಾರ